ಸಾಧ್ಯ ಆಗ್ತದೆ ಅಷ್ಟು ಕಟ್ ಮಾಡಿ. ನಾನು ತಹಸೀಲ್ದಾರ್ಗೆ ಹೇಳಿದ್ರೆ, ಸರ್ 600 ಜನ ಸತ್ತೋಗಿದ್ದಾರೆ, 600 ಜನ ಇನ್ಕಮ್ ಟ್ಯಾಕ್ಸ್ ಇದ್ದಾರೆ, ಯಾಕೆ ನಿಮಗೆ ಮೊದಲು ಗೊತ್ತಿರ್ಲಿಲ್ವಾ? ಅಧಿಕಾರಕ್ಕೆ ಬಂದಾಗ ಗೊತ್ತಿರ್ಲಿಲ್ವಾ ನಿಮಗೆ? ಸುಳ್ಳುಗಳು ಹೇಳಿ ಇವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಇವತ್ತು ಕನಿಷ್ಠ 3000 ಕಾರ್ಡ್ಗಳಾದ್ರೆ ಸುಮಾರು 10,000 ಜನ. ಹಾಗಾದ್ರೆ ಹೊಟ್ಟೆ ತುಂಬ ಊಟ ಮಾಡೋದು ಬೇಡವಾ ಅವರು? ಇವತ್ತು ಎಲ್ಲ ಈ ಸರ್ಕಾರ ಬಂದ ಮೇಲೆ ಕೊಲೆಗಳು ಹೆಚ್ಚಾಗಿದ್ದಾವೆ, ಸುಲಿಗೆ ಹೆಚ್ಚಾಗಿದೆ, ದರೋಡೆಗಳು ಹೆಚ್ಚಾಗಿದೆ. ನಗರ ಭಾಗದಲ್ಲಿ ಇವತ್ತು ಕಾರ್ಗಳು ಗ್ಲಾಸ್ಗಳು ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರೆಲ್ಲ ನಗರ ಎಲ್ಲ ಕ್ಯಾಮ್ರಾಗಳು ಹಾಕಿದ್ದಾರೆ. ಈಗ ನಮ್ಮ ಮನೆ ಟೌನ್ ಅಲ್ಲಿ ಇರ್ತಕ್ಕಂಥ ಮನೆ ಹತ್ರ ಆ ಲೈನ್ ಅಲ್ಲಿ ಕೂಡ ಟವರ್ ಬೋಲ್ಟ್ಗಳೆಲ್ಲ ಕಿತ್ಕೊಂಡ್ ಬಂದಿದ್ದಾರೆ. ಕಿತ್ಕೊಂಡ್ ಬಂದು ನಮ್ಮನೆ ಗೇಟ್, ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಸರ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಸರ್, ಯಾವ್ದೋ ಒಂದು ಪತ್ತೆ ಆಗಿದೆ ಸರ್ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟ್, ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸ್ನವರು ಕಳ್ಳರ ಜೊತೆ ಅಡ್ಜಸ್ಟ್ಮೆಂಟ್, ಯಾರು ಹಿಡ್ಕೊಂಡ್ ಬಂದ್ರು ಕೂಡ ತಕ್ಷಣ ಬಿಟ್ಟು ಕಳಿಸ್ತಾ ಇರ್ತಾರೆ, 50-50. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಚಿಂತಾಮಣಿ ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಇಂಥ ಆರೋಪ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ADGP ಒಂದು ಉನ್ನತ ಸ್ಥಾನದಲ್ಲಿ, ಇವತ್ತು ಲೋಕಾಯುಕ್ತ ಮತ್ತು SITಯಲ್ಲಿ ನೀವು ಇಂಥ ಉನ್ನತ ಸ್ಥಾನದಲ್ಲಿ ನೀವು ಆರೋಪಿಗಳನ್ನ ಇಟ್ಕೊಂಡು ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದು ಆಮಿಷ ಬೇರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅನ್ನ ನಿಮ್ಮನ್ನು ಮಾಡ್ತೇವೆ, ಕುಮಾರಸ್ವಾಮಿನ ಒಳಗಡೆ ಆಗ್ಬೇಕು, ಯಡಿಯೂರಪ್ಪನ ಒಳಗಡೆ ಆಗ್ಬೇಕು, ವಿಜಯೇಂದ್ರನ ಒಳಗಡೆ ಆಗ್ಬೇಕು. ಯಾರ್ಯಾರು ಇವರ ವಿರುದ್ಧ ಮಾತನಾಡ್ತಾರೆ ಇವರನ್ನೆಲ್ಲರನ್ನು ಕೂಡ ಒಳಗಡೆ ಆಗ್ಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಇವತ್ತು ಚಿಂತಾಮಣಿ JDS ಒತ್ತಾಯ ಮಾಡ್ತೇವೆ. ಕೂಡಲೇ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು, ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ.